ಹಿತವಾದ, ಮನೋಹರವಾದ, ಮನೋಜ್ಞವಾದ ಮನೋರಂಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. We have two sections today. In the latter half, we have ace trumpeter Mr. Kishore Sodha along with noted jazz singer Janie Roy regaling you. But first, we want you all to laugh your hearts out while simultaneously listening to some fantabulous Kannada numbers. And who is going to do the honors? None other than the engineer, come script writer, come playback singer, come content creator, Mr. Ganesh Karanth, Uruf Janardhana Sir, Uruf ಬಿಯರ್ಡ್ ಬಾಲಕ. ಅರೆ ಇದೇನಿದು, ಇವಳು ಉರುಫ್ ಅಂತ ಹೇಳ್ತಾ ಇದ್ದಾಳೆ. ಒಳ್ಳೆ ನ್ಯೂಸ್ ಪೇಪರ್ ನಲ್ಲಿ ಮೋಸ್ಟ್ ವಾಂಟೆಡ್ ಕಾಲಮ್ ನ ಕೆಳಗೆ ಬರೋ ವ್ಯಕ್ತಿ ವಿಧ ವಿಧವಾದ ಹೆಸರುಗಳಿಂದ ತನ್ನನ್ನ ತಾನು ಪಬ್ಲಿಕ್ ಮುಂದೆ ಪ್ರದರ್ಶಿಸೋ ತರ ಇದೇನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಚೇಚೆ, ನೀವು ಗಣೇಶ್ ಕಾರಂತ್ ಬಗ್ಗೆ ಆ ತರ ಖಂಡಿತ ಯೋಚನೆ ಮಾಡಬಾರ್ದು. ಅವರು ಅತ್ಯಂತ ಸಭ್ಯ ವ್ಯಕ್ತಿ. ಏನಂದ್ರೆ ಟುಡೇ he is going to don 3 roles, that of Janardhan sir, Beard Balaka and Ganesh Karanth. And how is he going to go about it? You will see in a while. Now let me introduce Ganesh Karanth in a nutshell. Well, as I already mentioned, he is an engineer by profession and playback singer and content creator by passion. ನೀವು ಯಾರಾದ್ರೂ ಕನ್ನಡ ಕೋಗಿಲೆ ಸೀಸನ್ 1 ಕಲರ್ಸ್ ಟಿವಿಯಲ್ಲಿ ನೋಡಿದ್ದಿದ್ರೆ ಅಲ್ಲಿ ಗಣೇಶ್ ಕಾರಂತ್ ಅವರು ಫೈನಲಿಸ್ಟ್ ಗ್ರೂಪ್ ಅಲ್ಲಿ ನೀವು ಅವರನ್ನು ನೋಡಿರ್ತೀರಾ. He is the winner of Radio City Super Singer season 8. He is the winner of a Filmy Beat Best Playback Singer for the song Hey Hudgi from the movie Huliraya. He has got more than 300 shows to his credit. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಅವರು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ in places like Qatar and Singapore. If you see the social media, it's rife with Ganesh Karanth videos. He receives lakhs and lakhs views for his videos. He has also rendered playback for 8 Kannada movies, for a Telugu movie, and has done re-recording for about 30 movies. Recently, a daily featured him telling about his success story. ಅಲ್ಲ, ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದಾರಲ್ವಾ ಗಣೇಶ್ ಕಾರಂತ್ರು. ಎಲ್ರದ್ದು ಒಂದೇ ಪ್ರಶ್ನೆ ಮಾರರೆ, ಗಣೇಶನ ಮದ್ವೆ ಆಗಿದ್ಯಾ ಅಂತ. ನನ್ಗಂತೂ ಗೊತ್ತಿಲ್ಲ, ನೀವೇ ನೋಡಿ ಗಣೇಶನ ಮದ್ವೆ ಆಗಿದ್ಯಾ ಇಲ್ವಾ ಅಂತ. ಈಗ before I hand over to Ganesh, I would like to make a special mention of Sandeep K. Sadanandappa, who has given us excellent technical support, and Rotarian Nagesh Siddhanti, who has gone out of his way to help me to organize this entertainment. Thank you both very, very much. Over to Ganesh Karanth. ನಮಸ್ಕಾರ ಎಲ್ರಿಗೆ ಸರ್. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಎಲ್ಲ ಆರಾಮಲ್ಲಿದ್ದೀರಲ್ಲ? ಸೊ ಎಲ್ರು ಸಹ ನಂಗೆ ಕಾಯ್ತಾ ಇದ್ರಿ ಅಂತ ಕಾಣ್ತದಲ್ಲ? ಅಲ್ಲ, ನಾನ್ ನಿಮ್ಗೆ ಕೇಳ್ತಿರೋದು, ಕಾಯ್ತಾ ಇದ್ರ? ಕೇಳುದಿಲ್ಲ ನಂಗೆ, ಜೋರಾಗಿ ಮಾತಾಡ್ಬೇಕು. ಕಾಯ್ತಾ ಇದ್ರಾ? ಮತ್ತೆ ನೀವು ಗುಮ್ಮನಾಗಿ ಕುತ್ಕೊಂಡಿದ್ರೆ ಆಗ್ತದ? ನೀವು ಸಹ ಮಾತಾಡ್ಬೇಕು, ನಾನ್ ಸಹ ಮಾತಾಡ್ತೇನೆ. ಭಯಂಕರ ಖುಷಿ ಆಯ್ತು ನಂಗೋಸ್ಕರ ನೀವೆಲ್ಲ ಕಾಯ್ತಾ ಇದ್ರಿ ಅಂತ. ಮತ್ತೆ ಯಾರಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ, ನಿಮ್ಗೆ ಎಲ್ರಿಗೆ ಸಹ ಗೊತ್ತುಂಟು ನಾನು ಯಾರು ಅಂತ. ಆದ್ರೆ ಸಹ ಒಂದು ಹೇಳಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ, ಅದಕ್ಕೆ ನಾನು ಹೇಳ್ತಿದ್ದೇನೆ. ನನ್ನ ಹೆಸರು ಜನಾರ್ದನ್ ಸರ್ ಅಂತ. ಜನಾರ್ದನ್ ಅಲ್ಲ, ಜನಾರ್ದನ್ ಸರ್. ನೀವು ಸರ್ ಅಂತ ಆಡ್ ಮಾಡ್ಬೇಕು ಕೊನೆಗೆ. ಯಾಕೆಂತ ಹೇಳ್ತೇನೆ, ನಾವು ಉಡುಪಿ ಮತ್ತೆ ಈ ಮಂಗಳೂರು ಪ್ರಾಂತ್ಯಗಳಲ್ಲಿ ಉಂಟಲ್ಲ, ಎತ್ತಿದ ಕೈ ಮತ್ತೆ ಕಾಲು. ಒಂದು ಸಣ್ಣ ಟ್ಯೂಷನ್ ಇಂದ ನಮ್ಮದು ಜರ್ನಿ ಸ್ಟಾರ್ಟ್ ಆದದ್ದು. ಈಗ ಉಂಟಲ್ಲ, ಇಡೀ ಮಂಗಳೂರು ಉಡುಪಿಯಲ್ಲಿ ನೀವು ಗಲ್ಲಿಗೆ ಹೋದ್ರೆ ಸಹ ನನ್ನ ಟ್ಯೂಷನ್ ಸೆಂಟರ್ ಉಂಟು, ಜನಾರ್ದನ್ ಟ್ಯೂಷನ್ ಸೆಂಟರ್ ಅಂತ. ಆ ಒಂದು ಟ್ಯೂಷನ್ ಸೆಂಟರ್ ಗಳಿಂದ ಈ ಭಯಂಕರ ಫೇಮಸ್ ಆಗಿ ಉಂಟಲ್ಲ, ಜನಾರ್ದನ್ ಸರ್ ಅಂತವೇ ಕರೆಯುದು ನಾನು ಎಲ್ಲರೂ ಸಹ. ಈಗ ನಾವು ಉಡುಪಿಯಲ್ಲಿ ಇರುದು, ಮನೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಇವರೇ. ಪೇಟೆಗೆ ಹೋದ್ರೆ ಜನ ಮುತ್ತಿ ಬಿಡುದಲ್ಲ ನನ್ನನ್ನು, ಜನ ಸಾಗರ, ಸೆಲ್ಫಿ ಅಂತ ಅನ್ಕೊಂಡು. ಈಗ ಯಾರು ಬರೋದಿಲ್ಲ, ವರ್ಚಸ್ಸು ಕಡಿಮೆ ಆಗ್ಲಿಲ್ಲ. ಈಗ ಕೋವಿಡ್ ಅಲ್ಲ, ಎಲ್ಲ ಹತ್ರ ಬರ್ಲಿಕ್ಕೆ ಹೆದರ್ತಾರೆ. ನಾನ್ ಸಹ ಬೇಡ ಅಂತ ಹೇಳ್ತೇನೆ. ದೂರದಿಂದ ಸರ್ ನಮಸ್ತೆ ಅಂತ ಅಂತಾರೆ, ನಾನ್ ಸಹ ನಮಸ್ತೆ ಅಂತ ಅಂತೇನೆ. ಸೊ ಅಷ್ಟು ನಮ್ಮದು ಒಂದು ಗೊತ್ತುಂಟಲ್ಲ, ಅಷ್ಟು ಫ್ಯಾನ್ ಬೇಸ್ ಎಲ್ಲ ಉಂಟು ಉಡುಪಿ ಮಂಗಳೂರು ಕಡೆ. ಮತ್ತೆ ನಮ್ಮ ಟ್ಯೂಷನ್ ಸೆಂಟರ್ ಅಲ್ಲಿ ಓದಿದವರು ಎಲ್ಲರೂ ಸಹ ಉಂಟಲ್ಲ, ಎಲ್ಲ ದೊಡ್ಡ ಲೆವೆಲ್ ಅಲ್ಲಿ ಇದ್ದಾರೆ. ಮಿನಿಮಮ್ ಅಂದ್ರೆ ಸಹ ಉಂಟಲ್ಲ CA BA MA
ಓ, ಸಿ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್. ಅದು ಗೊತ್ತಿಲ್ಲ ನಂಗೆ. ಸಿ ಅಂದ್ರೆ ಚರ್ಮುರಿ ಅಂಗಡಿ, ಬಿ ಎ ಅಂದ್ರೆ ನಮ್ದು ಬೋಂಡ ಅಂಗಡಿ, ಮತ್ತೆ ಎಂ ಎ ಅಂದ್ರೆ ಮಾವಿನ ಹಣ್ಣು ಅಂಗಡಿ. ಅದ್ರಲ್ಲಿ ಮತ್ತೆ ಇದೆ ಅಂತೆಲ್ಲ ಹೇಳುವ ಬೇಕಾದ ಅಗತ್ಯ ಇಲ್ಲ, ಅವ್ರದ್ದು ತುಂಬಾ ಬ್ರಾಂಚ್ ಎಲ್ಲ ಉಂಟು. ಮತ್ತೆ ನಾವು ಹೋದ್ರೆ ಉಂಟಲ್ಲ, ಅವ್ರು ಅಂದ್ರೆ ದುಡ್ಡು, ನಾ ಹೀಗೆ ಕೈ ಹಾಕ್ತೇನೆ ದುಡ್ಡು ಕೊಡ್ತೇನೆ ಅಂತ, ಅವ್ರಿಗೆ ಅಭಿಮಾನ. ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗೆ ಕ್ಯಾಶ್ ಎಲ್ಲ ಕೊಡೋದು ಬೇಡ, ಕ್ಯಾಶ್ ಎಲ್ಲ ಕೊಡೋದು ಬೇಡ, ಪೇಟಿಎಂ ಮಾಡಿ ಅಂತಂತಾರೆ. ಪೇಟಿಎಂ ಅಥವಾ ಗೂಗಲ್ ಪೇ ಮಾಡಿ ಅಂತಂತಾರೆ. ಅದೇ ಡಿಜಿಟಲ್ ಇಂಡಿಯಾ ಅಲ್ಲ. ಹಾಗೆ ಹಾಗೆ ಮತ್ತೆ ನಂಗೆ ಒಬ್ಬ ಮಗ ಇದ್ದಾನೆ, ಬಿಯರ್ಡ್ ಬಾಲಕ ಅಂತ. ಅದೇ ಬಿಯರ್ಡ್ ಬಾಲಕ ಅಂತ, ವಿಯರ್ಡ್ ನೇಮ್. ಯಾಕೆ ಆತರ ಹೆಸರು ಇಟ್ಟದ್ದು ಅಂತಂದ್ರೆ, ಅವ ಹುಟ್ಟಿದಾಗ್ಲೇ ಅವನಿಗೆ ಗಡ್ಡ ಗಿಡ್ಡೆ ಎಲ್ಲ ಇತ್ತು. ಅವನಿಗೆ ಅಂದ್ರೆ ಗಡ್ಡ ಗಿಡ್ಡೆ ಇರ್ಲಿಲ್ಲ, ಗಡ್ಡ ಉದ್ದ ಇತ್ತು. ಅದನ್ನು ನೋಡಿಂಟಲ್ಲ ನಮ್ಗೆ ಸ್ವಲ್ಪ ತಲೆ ಹಾಳಾಯ್ತು. ಮತ್ತೆ ಎಂತ ಮಾಡುದು, ಮಗ ಅಲ್ಲ. ಅದಕ್ಕೆ ಬಿಯರ್ಡ್ ಬಾಲಕ ಅಂತ ನಾವು ನಾಮಕರಣ ಮಾಡಿದ್ದೇವೆ. ಅವ ಇಷ್ಟೊತ್ತಿಗೆ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ ಅಂತ ಗೊತ್ತಿಲ್ಲ. ಶರ್ಟ್ ಸಿಗ್ಲಿಲ್ಲ ಅಂತ ಕಾಣ್ತದೆ, ಶರ್ಟ್ ಆಗಿಂದ ಹುಡುಕ್ತಾ ಇದ್ದ. ಈಗ ಬಂದ ನೋಡಿ, ಮಾತಾಡ್ಸಿ ಅವನ ಹತ್ರ ಮಾತಾಡ್ಸಿ. ಹಾಗ ಬಂದ. ಎಲ್ರಿಗೂ ಸಹ ಬಿಯರ್ಡ್ ಬಾಲಕ ಮಾತಾಡ್ತಿರೋದು. ಎಲ್ಲರಿಗೂ ಸಹ ನಮಸ್ಕಾರ. ಸಾರಿ, ನಾನು ಅರ್ಜೆಂಟ್ ಅಲ್ಲಿ ಬಂದೆ, ನಂಗೆ ಶರ್ಟ್ ಸಿಗ್ಲೇ ಇಲ್ಲ, ಅದಕ್ಕೆ ಬನಿಯನಲ್ಲೇ ಬಂದಿದ್ದೇನೆ. ಸೊ ದಯವಿಟ್ಟು ಬೇಜಾರೆಲ್ಲ ಮಾಡ್ಕೋಬಾರ್ದು. ಅಲ್ಲ, ಬೇಜಾರಾದ್ರೆ ನಾನಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬೈದವೆ, ನಾನು ಜನಾರ್ದನ್ ಸರ್ ಅವ್ರದ್ದು ಮಗ. ನಿಮ್ಗೆ ಗೊತ್ತಿತ್ತಾ? ನೈಸ್ ನೈಸ್ ನೈಸ್. ನಾನು ಭಯಂಕರ ಸ್ಕಾಲರ್, ಆಯ್ತಾ? ನೀವು ನಂಗೆ ಎಂತ ಕ್ವಶನ್ ಕೇಳ್ಬೋದು, ಕೇಳಿ. ಬಿಯರ್ಡ್ ಬಾಲಕ, ಎಲ್ಲಿ ಓದ್ತಾ ಇರೋದು ನೀನು? ನಾನು ಮನೆಯಲ್ಲಿ ಓದ್ತಾ ಇರೋದು. ಕ್ಲಾಸ್ ಮಾರಾಯ? ಕ್ಲಾಸ್ ಅಂದ್ರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಉಂಟು. ಕೋವಿಡ್ ಟೈಮ್ ಮತ್ತೆ ಆನ್ಲೈನ್ ಕ್ಲಾಸ್ ಅಲ್ಲ, ಅದಕ್ಕೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಟೆನ್ಷನ್ ಯಾಕ? ನಂಗೆ ಸಬೇಡ, ನಿಮ್ಗೆ ಸಬೇಡ. 5:30 ಮಿಡ್ಲಲ್ಲಿ ಹೇಳುವ 5:30. ನಾನು 5:30 ಕ್ಲಾಸಲ್ಲಿ ಓದ್ತಾ ಇರೋದು. ಸಾಕು ಕ್ವಶನ್ ಎಲ್ಲ ಸಾಕು, ತುಂಬಾ ಬ್ಯುಸಿ ಇದ್ದಾನ. ಸೊ ನಿಮ್ಗೆಲ್ರಿಗೂ ಸಹ ಇದಕ್ಕೆ ಸ್ವಾಗತ. ಇದ ಅಪ್ಪ, ಇದು ಎಂತ ಫಂಕ್ಷನ್ ಇದು? ರೋಟರಿ. ಎಂತ ಇಟ್ರಿ? ರೋಟರಿ. ರೋ ಮತ್ತೆ ಕಾಲಮ್ ಅಂತ ಇರ್ತದಲ್ಲ, ರೋಟ್ರಿ. ಕಾಲಮ್ ಟ್ರೀ ಅಂತ ಇಲ್ವಾ? ರೋಟ್ರಿ ಮಾರೆ. ಎಲ್ರಿಗೂ ಸಾಧ್ಯ ರೋಟ್ರಿದು ಇದಕ್ಕೆ ಸ್ವಾಗತ, ಆಯ್ತಾ? ಅದ ಜನಾರ್ದನ್ ಸರ್ ಹೇಳ್ತಾರೆ. ಸರಿ, ಬಾಯ್. ಕ್ಷಮಿಸ್ತೀರಿ, ಈ ಮಕ್ಕಳಿಗೆ ಎಂತ ಸಹ ಗೊತ್ತಿರುದಿಲ್ಲ. ಇವರೇ ತಲೆಯಲ್ಲಿ ಜನರಲ್ ನಾಲೆಜ್ ಇಲ್ಲ, ಎಂತ ಸಹ ಇಲ್ಲ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೇನೆ. ರೋಟರಿ 3190 ಅವರ 44ನೇ ವರ್ಷದ ಜಿಲ್ಲಾ ವಾರ್ಷಿಕ ಸಭೆಗೆ ನಿಮ್ಗೆಲ್ರಿಗೆ ಆದರದ ಸುಸ್ವಾಗತ. ನೋಡಿ, ಸ್ವಾಗತ ಸುಸ್ವಾಗತ ಹೇಳಲಿಕ್ಕೆ ಸಹ ಎಷ್ಟು ಗೊತ್ತಾಯ್ತು. ನಾನು ಇವತ್ತಿನ ಈ ಒಂದು ಆಂಕರಿಂಗ್ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೇನೆ. ನಿಮ್ಗೆಲ್ರಿಗೆ ಆದರದ ಸ್ವಾಗತ. ದರ್ಬಾರ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಕೇಳಿ ನನಗೆ ಭಾರಿ ಖುಷಿ ಆಯ್ತು. ಈ ಒಂದು ಆನ್ಲೈನ್ ಕಾನ್ಫರೆನ್ಸ್ಗೆ ಸ್ವಾಗತ ನಿಮ್ಗೆ. 2 ದಿನಗಳಿಂದ ನೀವು ಭಯಂಕರ ಭಾಷಣಗಳನ್ನೆಲ್ಲ ಕೇಳಿ ಸ್ವಲ್ಪ ಸೈಕಾಗಿರ್ತೀರಿ. ಸೊ ಅದಕ್ಕೆ ಇವತ್ತು ನಿಮ್ಗೆ ಎಂಟರ್ಟೈನ್ ಮಾಡುವಂತ ನಾನು, ಮತ್ತೀಗ ಗಣೇಶ್ ಕಾರಂತರು ಬರ್ತಾರೆ, ಆನ್ ದ ವೇ ಇದ್ದಾರಂತೆ ಗಣೇಶ್ ಕಾರಂತರು. ಹಾಗೆ ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ಗೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ದೇನೆ. ಹಾಗೆ ಈ ಸಭೆಗೆ ಉಂಟಲ್ಲ, ಈ ಒಂದು ಕಾನ್ಫರೆನ್ಸಿಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ. ಹಾಗೆ ಒಂದು ಚೇರ್ಮನ್ ಅಂಬಿಕಾ ನಾರಾಯಣ ಅವರು ಸಹ ಇದ್ದಾರೆ. ಅಪ್ಪ ನಂಗೆ ಒಂದು ಡೌಟ್ ಉಂಟು. ಎಂತ ಡೌಟ್? ಅದು ಚೇರ್ಮನ್ ಅಂತ ಹೇಳಿದ್ರಲ್ಲ, ಅವ್ರಂದ್ರೆ ಚೇರ್ ಅಲ್ಲಿ ಕೂತಾ ಇರ್ತಾರ, ಅವ್ರಿಗೆ ಹೇಳ್ಲಿಕ್ಕೆಲ್ಲ ಬರುದಿಲ್ವಾ? ಅದಕ್ಕೆ ಚೇರ್ಮನ್ ಅಂತ ಕರೆಯೋದಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರು ಮಾರಾಯ. ಅವ್ರು ಅಂಬಿಕಾ ಅನ್ನೋರು ಗಂಡಸ ಹೆಂಗಸ? ಅಂಬಿಕಾ ಅಂದ್ರೆ ಹೆಸರು ಕೇಳಿದ್ರೆ ಗೊತ್ತಾಗೋದಿಲ್ವಾ? ಹೆಂಗಸ ಮಾರಾಯ ಅವರು. ಹೆಂಗಸ ಆದ್ರೆ ಚೇರ್ ಮ್ಯಾನ್ ಹೇಗೆ ಆಗೋದು? ಚೇರ್ ವುಮೆನ್ ಆಗ್ಬೇಕಲ್ಲ. ಹೌದಲ್ವಾ? ಓ ಕರೆಕ್ಟ್, ಅದು ಚೇರ್ಮನ್ ಅಲ್ಲ, ಚೇರ್ ಪರ್ಸನ್ ಅಂತ ಹೇಳ್ಬೇಕಲ್ಲ ಹೆಂಗಸರು. ಆದ್ರೆ ಕರೆಕ್ಟ್. ಚೇರ್ ಪರ್ಸನ್ ಅಂಬಿಕಾ ನಾರಾಯಣ ಅವರಿದ್ದಾರೆ, ಅವರಿಗೆ ಸಹ ನಮಸ್ಕಾರ. ಹಾಗೆ ತಂಡ ನಿಮ್ಗೆಲ್ರಿಗೂ ಸಹ ಆದರದ ಸ್ವಾಗತ. ಸೊ ತಡ ಮಾಡದೆ ಉಂಟಲ್ಲ, ಈ ಒಂದು ಮೇನ್ ಎಂತ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ನಮ್ಮ ಗಣೇಶ್ ಕಾರಂತರು, ಇದು ಒಂದು ಅವರ ಗಾನ ಸುದೆಯನ್ನು ಕೇಳುವಂತಹ ಒಂದು ಕಾರ್ಯಕ್ರಮ.
ಸೊ ನಾನು ಸ್ವಲ್ಪ ಹೀಗೆ ಬಂದು 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 ಹೋಗ್ತಾ ಇರ್ತೇನೆ. ಆದ್ರೆ ನಮ್ದು ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್ ಕಾರಂತ್ ಇರ್ತಾರೆ. ಸೊ ಫಸ್ಟ್ ಸಾಂಗ್ ಅವ್ರು ರಾಜ್ಕುಮಾರ್ ಅವ್ರದ್ದು ಸಾಂಗ್ ಹಾಡ್ತೇನೆ ಅಂತ ಭಯಂಕರ ಹಠ ಗಣೇಶ್ ಕಾರಂತ್ ಇದು. ಅವ್ರು ಬಂದು ರಾಜ್ಕುಮಾರ್ ಅವ್ರದ್ದು ಲವ್ ಮೀ ಆರ್ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ. ನಮ್ಗೆ ಹಳೆ ಕಾಲದೆಲ್ಲ ನೆನಪಾಗ್ತದೆ. ನಾವು ಸ್ಟೋರಿ ಹೇಳ್ತೇವೆ ಸ್ವಲ್ಪ ಹೊತ್ತಲ್ಲಿ. ಸೊ ಅವ್ರು ಬಂದೀಗ ಹಾಡು ಹೇಳಿ. ಸೊ ಹಿಯರ್ ಇಸ್ ದ ಸಾಂಗ್. ಹಾಡು ಸ್ಟಾರ್ಟ್ ಆಗುವ ಮೊದಲು ನಿಮ್ಗೆ ಒಂದು ಬೇರೆ ಈಸಿ ಕ್ವಶನ್ ಕೇಳ್ತೇನೆ. ನಿಮ್ಗೆಲ್ರಿಗೂ ಸಹ ಇಂಗ್ಲಿಷ್ ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಎಪಿಸೋಡ್ ಎಲ್ಲ ಬರ್ತದಲ್ಲ. ಸೊ ಇಂಗ್ಲಿಷ್ ಅಲ್ಲಿ ಈ ಲೆಟರ್ ಆದ್ಮೇಲೆ ಯಾವ ಲೆಟರ್ ಬರುದು? ಹಾಡಾದ್ಮೇಲೆ ನೀವು ಆನ್ಸರ್ ಮಾಡ್ಬೇಕಾಯ್ತಾ? ನಾನು ಕಾಯ್ತಾ ಇರ್ತೇನೆ. ಇವಾಗ ಗಣೇಶ್ ಅಂಕಲ್ ಇಂದ ಒಂದು ಹಾಡು ಕೇಳಿಕೊಂಡು ಬರುವ. Love me or hate me, kiss me or kill me. Love me or hate me, kiss me or kill me. Oh darling, please do something to me. Love me or hate me, kiss me or kill me. Oh darling, please do something to me. ಮೈಯೆಲ್ಲ ಹಗುರಾಗಿ ತೂರಾಡು ಬಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಯೆಲ್ಲ ಹಗುರಾಗಿ ತೂರಾಡು ಬಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ನಿಂತಲ್ಲೇ ನೋಡದೆ ನೀನೆಲ್ಲಿ ಬಾರೆ, ಕಣ್ಣಲ್ಲೇ ಕೊಲ್ಲದೆ ನನ್ನನು ಸೇರೆ ಸ್ವರ್ಗ ನೀ ಕಾಣುವೆ. Love me or hate me, kiss me or kill me. Oh darling, please do something to me. ರಂಗಾದ ನಿನ ಕೆನ್ನೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ. ರಂಗಾದ ನಿನ ಕೆನ್ನೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ. ಕಣ್ಣಲ್ಲೇ ತುಂಬುವೆ ಹೊಸತನ ನಾನು, ನಿಂತಲ್ಲೇ ಹೊಂದುವೆ ಸಂತೋಷ ನೀನು. ಇನ್ನು ಬೇಕೆನ್ನುವೆ. Love me or hate me, kiss me or kill me. Oh darling, please do something to me. ಈ ಜಾಗ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ. ಈ ಜಾಗ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ. ನಿನ್ನೆಲ್ಲ ಕಲ್ಪನೆ ಹೂವಾದ ಮೇಲೆ, ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂತಹ ಎನ್ನುವೆ.
Come on, friends, join me. 1, 2, 3, 4. Love me or hate me, kiss me or kill me. Oh darling, please do something to me. Do 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 do. Love me or hate me, kiss me or kill me. Oh darling, please do something to me. Do 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 do. ಹಾ, ಸಾಂಗ್ ಎಲ್ಲ ಕೇಳಿದ್ರ ಖುಷಿ ಆಯ್ತಾ? ಈಗ ಉತ್ತರ ಹೇಳಿ. ಇಂಗ್ಲಿಷಲ್ಲಿ ಈ ಆದ್ಮೇಲೆ ಯಾವ್ದು ಬರುದು? ಎಫ್. ನೀವು ದಡ್ಡರು ಅಂತ ಪ್ರೂವ್ ಆಯ್ತು. ತಪ್ಪು ಉತ್ತರ. ಇಂಗ್ಲಿಷಲ್ಲಿ ಈ ಆದ್ಮೇಲೆ ಎನ್ ಬರುದು. ಎಂತ ಅಷ್ಟು ಸಹ ಗೊತ್ತಿಲ್ವಾ? ENGLISH ಇಂಗ್ಲಿಷ್. ಅದರಲ್ಲಿ ಈ ಆದ್ಮೇಲೆ ಎನ್ ಬರುದು. ಸೊ ಸರಿಯಾದ ಉತ್ತರ ಎನ್. ಎಷ್ಟ ನೀವು ದಡ್ಡರು ನೀವು. ಸಾರಿ ನಂಗೆ ಗೊತ್ತುಂಟು ನಿಮ್ಗೆಲ್ರಿಗೂ ಸಹ ಸಿಟ್ಟು ಬಂದಿದೆ ಅಂತ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಅವನು ಬಾಯಿಗೆ ಬಂದಾಗೆ ಮಾತಾಡ್ತಾನೆ. ಅವನ ಮಾತನ್ನೆಲ್ಲ ನೀವು ಸೀರಿಯಸ್ ಆಗಿ ಎಲ್ಲ ತಗೊಳ್ಳೋದು ಬೇಡ. ಇಲ್ಲಿಂದ ಕೇಳಿ, ಇಲ್ಲಿಂದ ಬಿಡಿ. ಮತ್ತೆ ಎಂತ ಹಾಡಿದ್ರು ಮಾರ, ಅಲ್ವಾ? ಭಾರಿ ಒಳ್ಳೆ ಇತ್ತು. ಲವ್ ಮಿ ಆರ್ ಹೇಟ್ ಮಿ ಅಂತ ಹೇಳಿದಾಗ ಉಂಟಲ್ಲ, ನಮ್ದು ಕಾಲೇಜ್ ಡೇಸ್ ನೆನಪಾಗುದು. ನಮ್ದು ಮಿಸ್ಸಸ್ ಇದಾರಲ್ಲ, ನಮ್ದು ಲವ್ ಮ್ಯಾರೇಜ್ ಇವ್ರೆ. ನಾವು ಕಾಲೇಜ್ ಡೇಸ್ ಅಲ್ಲಿ ಇದೇ ಸಾಂಗ್ ಹಾಡಿ ಬುಟ್ಟಿಗೆ ಹಾಕೊಳ್ಳಿಕ್ಕೆ ಟ್ರೈ ಮಾಡಿದ್ದು. ಲವ್ ಮಿ ಆರ್ ಹೇಟ್ ಮಿ ಅಂತಂದೆ, ಅವಳಾಗಿ ಹೇಟ್ ಯು ಅಂತಂದಲ್ಲ. ಮತ್ತೆ ನಾನು ಕಂಟಿನ್ಯೂ ಮಾಡಿದೆ, ಕಿಸ್ ಮಿ ಆರ್ ಕಿಲ್ ಮಿ ಅಂತಂದೆ. ಅವಳು ಕತ್ತಿ ಹಿಡ್ಕೊಂಬಂದದು ಮಾರ, ಕಿಲ್ ಮಾಡ್ಲಿಕ್ಕೆ ಕತ್ತಿ ಹಿಡ್ಕೊಂಬಂದದ್ದು. ನಾ ಎಸ್ಕೇಪ್ ಅಲ್ಲಿಂದ ನಾವು ಓಡಿದ್ದೆ ಅಲ್ಲ. ಹಿಂತಿರುಗಿ ನೋಡ್ತೇನೆ, ಅವಳು ಓಡಿಸ್ಕೊಂಡ್ ಬರ್ತಿದ್ದಾಳೆ. ಕೊನೆಗೆ ಆ ಮೂಮೆಂಟ್ ಅಲ್ಲಿ ಉಂಟಲ್ಲ, ನಾವು ಓಡ್ತಾ ಅವಳು ಸಹ ಪಟ್ಟಿಸ್ಕೊಂಡು ಬಂದುಂಟಲ್ಲ, ಅವಳಿಗೆ ಓಡ್ತಾ ನನ್ನ ಒಂದು ಓಟ ನೋಡಿ ಲವ್ ಆಗಿ ನನ್ನ ಮೇಲೆ. ಅಂದ್ರೆ ಸ್ಟ್ರೇಂಜ್ ಅಂತ ಅನಿಸ್ತದೆ. ಹಾಗೆ ಓಡ್ತಾ ಲವ್ ಆಯ್ತು. ಕೊನೆಗೆ ಓಡಿ ಹೋಗಿ ಮದುವೆ ಆದದ್ದು ನಾವು ಅಂತ. ಇವರು ಲವ್ ಸ್ಟೋರಿ ಹೇಳಿದ್ರ ಕ್ರೈಮ್ ಸ್ಟೋರಿ ಹೇಳಿದ್ರ? ನೀವು ಅದ್ರ ನಂಬೇಡಿ ಆಯ್ತಾ. ನಂಗೆ ಇವರಿದ ಈ ಮಾತುಗಳನ್ನೆಲ್ಲ ಕೇಳಿ ಉಂಟಲ್ಲ, ನಾನೀಗ ಒಂದು ಲಿರಿಕ್ಸ್ ಬರ್ದು ನಾನೇ ಟ್ಯೂನ್ ಕಂಪೋಸ್ ಮಾಡಿದಾನೆ ಇವರಿಗೋಸ್ಕರ. ಈಗ ಹಾಡ್ತೇನೆ ಕೇಳಿ. ನೀವು ಹಾಡಿದ್ರೆ ಕಿವಿಯಲ್ಲಿ ರಕ್ತ ಬರ್ತದೆ, ನೀವು ಮಾತಾಡಿದ್ರೆ ಮಂಡೆ ಬೆಚ್ಚ ಆಗ್ತದೆ. ಎಲ್ಲರೂ ಚಪ್ಪಲಿ ಹಿಡ್ಕೊಂಡು ರಪ ಬಾರಿಸ್ಬೇಕು. ನಿಮ್ಮನ್ನು ಈ ಪ್ರೋಗ್ರಾಮಿಂದ ಒದ್ದೋಡಿಸ್ಬೇಕು. ರಪ ಬಾರಿಸ್ಬೇಕು, ಒದ್ದೋಡಿಸ್ಬೇಕು. ಜನಾರ್ದನ್ ಸರ್, ಅದೇ ನನ್ನ ಜೀವನದ ಒಂದು ದೊಡ್ಡ ತಪ್ಪು. ಎರಡು ಬಾರಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಅನುಭವಿಸ್ಬೇಕು ಈ ಒಂದು ಯಾತನೆಯನ್ನು. ಗಣೇಶ್ ಕಾರಂತರು ಇನ್ನೊಂದು ಹಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ನೋಡಿ, ವಿಷ್ಣುವರ್ಧನ್ ಅವರ ಸಾಂಗ್ ಸಹ ಹಾಡ್ಬೇಕಲ್ಲ. ರಾಜ್ಕುಮಾರ್ ಸರ್ ಅವರಿದ್ದು ಹಾಡಿದ ಮೇಲೆ ನೆಕ್ಸ್ಟ್ ವಿಷ್ಣುವರ್ಧನ್ ಅವರಿದ್ದು ಒಂದು ಸಾಂಗ್. ಅವ ಒಂದು ಹೇಳಿದ್ನಲ್ಲ, ಅದೇ ಟ್ಯೂನ್ ಇದು ಒಂದು ಒಳ್ಳೆ ಸಾಂಗ್ ಉಂಟು. ನಾ ಹಾಡಲು ನೀವು ಹಾಡಬೇಕು. ಈಗ ಅಂದ್ರೆ ಅವರು ಹಾಡುವಾಗ ನಂಗೆ ಸಹ ಜೋರು ಉಮೇದಾಗ್ತದೆ. ಸೊ ನಾನು ಇವರಿಗೆ ಹೇಳ್ತೇನೆ, ಯಾರು ನಮ್ಮದು ಟೆಕ್ನಿಷಿಯನ್ಸ್ ಇದಾರಲ್ಲ, ನಂದು ಮೈಕೆಲ್ಲ ಆಫ್ ಇಡಿ ಆಯ್ತಾ, ಯಾಕಂದ್ರೆ ನಾನು ಸಹ ಅವ್ರ ಜೊತೆ ಹಾಡ್ತಾ ಇರ್ತೇನೆ. ಸೊ ನೆಕ್ಸ್ಟ್ ಸಾಂಗ್ ನಾ ಹಾಡಲು ನೀವು ಹಾಡಬೇಕು ಹಾಡ್ಲಿಕ್ಕೆ ಗಣೇಶ್ ಕಾರಂತರು ಬರ್ತಿದ್ದಾರೆ. ಒಂದು ಚಪ್ಪಾಳೆ ಬಾರಿಸ್ಬೇಕಲ್ಲ ನೀವು. ಚಪ್ಪಾಳೆ ಕೊಡಿ, ಜೋರಾಗಿ ಬರ್ಲಿ, ಕಾರಂತರು ಬರ್ಲಿ. ಈಗ ಸರಿ, ಹಿಯರ್ ಇಸ್ ದ ಸಾಂಗ್. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು. ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು. ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು.
ಚೆಲ್ಲಾಟವಾಡುವ ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ಚೆಲ್ಲಾಟವಾಡುವ ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ರಸಮಯ ನಿಮಿಷದ ಆನಂದಮೈ ತುಂಬಿದೆ, ಮರೆಯದ ಅನುಭವ ನಮಗೆ ಕಾದಿದೆ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು. ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು. ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಲಾಲ 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 ಲಾಲ. ಎಂತ ಚಂದ ಹಾಡ್ತಾರಲ್ಲ, ಕಾರಂತರ ಭಯಂಕರ ಇವ್ರೆ. ಸೀರಿಯಸ್ಲಿ ಭಾರಿ ಖುಷಿ ಆಗ್ತದೆ. ನಮ್ಮ ಮನಸ್ಸಿಗೆಲ್ಲ ಉಂಟಲ್ಲ ಎಂತ ಹೇಳುದು, ಆಹ್ಲಾದಕರ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ. ಭಾರಿ ಚಂದ ಇತ್ತು. ಮತ್ತೆ ನಮ್ದು ಮಿಸ್ಸಸ್ ಇದು ರಿಕ್ವೆಸ್ಟ್ ಇತ್ತು, ಕಾರಂತರ ಒಂದು ಅನಂತ್ನಾಗ್ ಅವರಿದ್ದು ಹಾಡು ಹಾಡ್ಬೇಕು ಅಂತ. ಯಾಕಂದ್ರೆ ಅನಂತ್ನಾಗ್ ಅಂದ್ರೆ ಭಯಂಕರ ಇಷ್ಟ ಅಂತೆ ನಮ್ಮ ಮಿಸ್ಸಸ್. ಇದು ಆಲ್ ಟೈಮ್ ಫೇವರೇಟ್ ಹೀರೋ ಅನಂತ್ನಾಗ್ ಅಂತ. ಒಂದು ಅನಂತ್ನಾಗ್ ಅಂಕಲ್ ಅಂತ ಅಂದಕೊಳ್ಳೆ ನಂಗೆ ಒಂದು ಸಾಂಗ್ ನೆನಪು ಬರ್ತದೆ. ಎಲ್ಲಿರುವೆ ಮಾನವ ಕಾಡುವ ರೂಪಸಿಯ. ಮಾನವ ಅಲ್ಲ ಅದು, ಮನವ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಮಾನವ ಅಲ್ಲ. ಮನವ ಅಂದ್ರೆ ಎಂತ? ಮನವ ಅಂತಂದ್ರೆ ಮನಸ್ಸಿನ ಅಂತ. ಮನಸ್ಸು. ಮನಸ್ಸು ಯಾರಿಗಿರ್ತದೆ? ಮನಸ್ಸು ಎಲ್ಲರಿಗಿರ್ತದೆ ಮಾರೆ. ಎಲ್ಲರಿಗಂದ್ರೆ ಯಾರಿಗೆ? ಮನುಷ್ಯರು. ಮನುಷ್ಯರಿಗ. ಮನುಷ್ಯರು ಅದರದ್ದು ಇನ್ನೊಂದು ಪದ ಹೇಳಿ. ಮಾನವರು. ಮಾನವರು. ಮಾನವರು ಇದರದ್ದು ಏಕವಚನ ಅಂತ. ಮಾನವ. ಮಾನವ ಅಲ್ವಾ? ಸೊ ಮಾನವ ಈಕ್ವಲ್ ಟು ಮಾನವ, LHS ಈಕ್ವಲ್ ಟು RHS, ಮುಗೀತು. ಎಲ್ಲಿರುವ ಮಾನವ ಕಾಡುವ ರೂಪಸಿಯೇ, ಅದು ಸಹ ಒಂದೇ. ಎಲ್ಲಿರುವ ಮಾನವ ಕಾಡುವ ರೂಪಸಿಯೇ, ಅದು ಸಹ ಕರೆಕ್ಟ್. ಯಾವ್ದು ಸಹ ಯೂಸ್ ಮಾಡ್ಬೋದು. ನಂಗ ಹಳ್ಳಿಕ ಬಂದ್ರು. ಇಂಥ ಲಾಜಿಕ್ಕಿಗೆ ಉತ್ತರ ಇರುವುದಿಲ್ಲ. ನಾನು ಫಸ್ಟ್ ಅವನಿಗೆ ಹೋಗಿ ಹೇಳ್ತೇನಲ್ಲ, ನಂಗೆ ಬುದ್ಧಿ ಇಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಲ್ಲದ್ರೆ ಮಂಡೆಲ್ಲ ಹಾಳಾಗ್ತದೆ. ಅನಂತ್ನಾಗ್ ಅವರಿದು
ಭಯಂಕರ ಬಯಲುದಾರಿ ಚಿತ್ರದ್ದು. ಎಲ್ಲಿರುವೆ ಮನವ ಕಾಡುವ ರೂಪಸಿ ಕಾರಂತರು ಬಂದು ಹಾಡ್ತಾರೆ. ಅವ್ರ ಹಾಡನ್ನು ಕೇಳುವ, ಎಂಜಾಯ್ ಮಾಡುವ. ಹಿಯರ್ ಇಸ್ ದ ಸಾಂಗ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ತೇಲುವ ಈ ಮೋಡದ ಮೇಲೆ ನೀನಿಂತ ಹಾಗಿದೆ, ನಸು ನಗುತ್ತಾ ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ, ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಲಾಲ 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 ಖುಷಿ ಆಯ್ತಲ್ಲ. ಕ್ರೆಡಿಟ್ ನಂಗೆ ಹೋಗ್ಬೇಕು, ಯಾರಿಗೆ ಹೇಳಲಿಕ್ಕಿಲ್ಲ, ಯಾರಿಗೆ ಹೇಳ್ಬಾರ್ದು ನೀವು. ಇದು ಟಾಪ್ ಸೀಕ್ರೆಟ್.
ಅವ ನಮ್ಮದೇ ಟ್ಯೂಷನ್ ಸ್ಟೂಡೆಂಟ್, ಗಣೇಶ್ ಕಾರಂತ್. ನಿಜ, ನಮ್ಮ ಟ್ಯೂಷನ್ ಅಲ್ಲಿ ಪಾಠ ಕೇಳ್ತಿರ್ಲಿ ಎಂತ ಸೇಲಿಯವ್ರೆ, ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಇಡೀ ದಿನ ಹಾಡು ಹೇಳ್ತಾ ಇರೋದು. ನಾನು ಎಷ್ಟು ಸತಿ ಕ್ಲಾಸಿಂದ ಹೊರಗೆ ಹಾಕಿದಾರಂತೀವರೇ, ಲೆಕ್ಕವೇ ಇಲ್ಲ. ಕೊನೆಗೆ ಅನ್ನಿಸಿತ್ತು, ಇವನಲ್ಲಿರುವಂತಹ ಒಂದು ಪ್ರತಿಭೆಯನ್ನು ನಾನು ಯಾಕೆ ಗುರುತಿಸಿ ಅವನನ್ನು ಮುಂದೆ ತರಬಾರ್ದು ಅಂತ. ಇದೆಲ್ಲ ನಮ್ದು ದೊಡ್ಡ ಮನಸ್ಸು, ದೊಡ್ಡ ಗುಣ ಅಲ್ಲ. ಎಲ್ಲಿ ಸಹ ಹೊರಗೆ ಹೇಳಿಕೆ ಹೋಗುದಿಲ್ಲ, ಸುಮ್ಮನೆ ಅನಗತ್ಯವಾದ ಪಬ್ಲಿಸಿಟಿ ಎಲ್ಲ ಬೇಡ ಅಂತ. ಹಾಗೆ ನಾವು ಅವನಿಗೆ ಈ ತರ ಒಂದು ಆಪರ್ಚುನಿಟಿ ಕೊಡ್ತಾ ಇವಾಗ ನೋಡಿ, ಗಣೇಶ್ ಕಾರಂತ್ ಅಂದ್ರೆ ಭಯಂಕರ ಫೇಮಸ್ ಅಲ್ಲ. ನಮ್ಮಷ್ಟೆಲ್ಲ ಫೇಮಸ್ ಅಲ್ಲ, ಜನಾರ್ದನ್ ಸರ್ ಅಷ್ಟೆಲ್ಲ ಫೇಮಸ್ ಅಲ್ಲ. ಅದೇ ಸಹ ಒಂದು ಖುಷಿಯಪ್ಪ, ನಮ್ಮ ಶಿಷ್ಯ ಬೆಳೆದ್ರೆ ನಮ್ಗೆ ಖುಷಿ ಅಲ್ವಾ. ನಾ ಹೇಳಿಕೊಟ್ಟಾಗೆ ಹಾಡ್ತಾ ಇದ್ದಾನೆ ಅಂದ್ರೆ ನಮ್ಗೆಲ್ಲ ಸಿಂಗಿಂಗ್ ಅದು ಇದು ಎಲ್ಲ ಸಹ ಬರ್ತಿದ್ದೇವೆ. ನಾವು ಬೇಕಾದ್ರೆ ಈಗ ಡ್ರಮ್ಸ್ ತಂದು ನುಡಿಸ್ತೇವೆ. ಅಲ್ಲ ಬೇಡ ಈಗೆಲ್ಲ ಬೇಡ, ಈಗ ಬೇಡ ಅಲ್ಲ, ಹೇಳಿದ್ದು ಎಲ್ಲ ಸಹ ಗೊತ್ತುಂಟು ನಮ್ಗೆ. ಸೊ ನೆಕ್ಸ್ಟ್, ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ. ಯಾರ ನೀನು ರೋಜಾ ಹೂವ. ಅಮ್ಮನಿಗೆ ಹೇಳ್ತೇನೆ, ನಾನು ಮನೆಗೆ ಹೋದ್ಮೇಲೆ ಹೇಳ್ತೇನೆ ನೀವು ಇಲ್ಲಿ ಎಂತ ಮಾಡ್ತಿದ್ದೀರಿ ಅಂತ. ಪ್ರೋಗ್ರಾಮ್ ಅಲ್ಲೇ ಲೈನ್ ಹೊಡಿಯೋದಲ್ಲ. ಹೇಳ್ತೇನೆ ಅಮ್ಮನಿಗೆ ಹೇಳ್ಕೊಡ್ತೇನೆ. ಸುಮ್ನೆ ಇರು ಮಾರ್ರೆ, ನಾನ್ ನೆಕ್ಸ್ಟ್ ಸಾಂಗ್ ಬಗ್ಗೆ ಹೇಳಿದ್ದು. ಇಲ್ಲಿ ಯಾರಿಗೆ ಲೈನ್ ಎಲ್ಲ ಹೊಡಿತಿಲ್ಲ, ಅಯ್ಯೋ ಅಪಾರ್ಥ ಮಾಡ್ಕೋಬೇಡಿ, ನಿಮ್ಗೆ ಹೇಳಿದಲ್ಲ. ನೆಕ್ಸ್ಟ್ ಸಾಂಗ್ ಈಗ ರಾಜ್ಕುಮಾರ್ ಸರ್ ಅವ್ರದ್ದಾಯ್ತು, ವಿಷ್ಣುವರ್ಧನ್ ಅವ್ರದ್ದಾಯ್ತು, ಅನಂತ್ನಾಗ್ ಅವ್ರದ್ದಾಯ್ತು. ಮತ್ತೆ ಈಗ ಸ್ವಲ್ಪ ಅಂದ್ರೆ ಅವರ ನಂತರ ಬಂದ ಟಾಪ್ ಹೀರೋ ಯಾರು ಹೇಳಿ? ನಮ್ಮ ರವಿಚಂದ್ರನ್ ಅವರು. ಅವರದ್ದು ಸಾಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇಟ್ಟಿವ್ರಿ. ನೀವು ಒಂದು 80s 90s ಅರ್ಲಿ 2000 ವರೆಗೆ ಎಂತ ಒಂದಕ್ಕಿಂತ ಒಂದು ಸಾಂಗ್ಸ್ ಹಿಟ್ ಅಲ್ವಾ. ಮ್ಯೂಸಿಕಲ್ ಹಿಟ್ ಜಾಸ್ತಿ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಈ ಸಮಕಾಲೀನರು ಯಾರೆಲ್ಲ ಇದ್ದಾರೆ, ನಮ್ದು ಅಣ್ಣವರು ಮತ್ತೆ ವಿಷ್ಣುವರ್ಧನ್ ನಂತರ ಅತ್ಯಂತ ಮ್ಯೂಸಿಕಲ್ ಹಿಟ್ ಸಾಂಗ್ಸ್ ಕೊಟ್ಟದ್ದು ಪ್ರಭಾಕ್ಲಿ ರವಿಚಂದ್ರನ್ ಅವರು. ಅವರ ಮೂವಿದ ಒಂದು ಹಾಡು ಬರತ್ತಿದ್ರೆ ಹೇಗೆ, ಯಾರೇ ನೀನು ರಜಾ ಹೂವೆ ಅಂದ್ರೆ ನಂಗೆ ಅಂದ್ರೆ ಈಗ ಪ್ರಾಕ್ಟೀಸ್ ಬಿಟ್ಟೋಗಿದೆ, ಇಲ್ಲ ಇದ್ರೆ ನಾನೇ ಹಾಡ್ತಾ ಇದ್ದೆ. ಯಾರಂತೂ ಬಂದು ಹಾಡು ಹೇಳಿ ನಾವು ಹಾಗೆ ಸ್ವಲ್ಪ ಕ್ಲಾಸ್ ತಗೊಳ್ತೇವೆ. ಅವನಿಗೆ ಭಯಂಕರ ಅಧಿಕ ಪ್ರಸಂಗ ಮಾತಾಡ್ತಿದ್ದಾನೆ. ಸೊ ಮಾಡಿ ಬರ್ತೇವೆ, ನೀವು ಸಾಂಗ್ ಕೇಳ್ತೇರಿ ಆಯ್ತಾ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೋಗಳೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು,
ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು. ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು. ಹೆಣ್ಣೆ ಸಂಗೀತವೆಂದು ಹಾಡು. ರವಪ್ಪ ರವಪ್ಪ ರವರವರವಪ್ಪ ರವಪ್ಪ ರವರವ ಜಾಲಿ ಮಾಡು. ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೋ ಚಲುವೆ ಚಲುವಿನ ಹೂವೆ. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಖದೀಮ ಕಳ್ಳ ನಾನು. ಪ್ರಳಯಾಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ಲಾಕೆಟ್ನಲ್ಲಿ. ತೇಲಿ ಹಾಡೋ ಪ್ರೇಮಿ ನಾನು. ಶಬಪಾವ ಶಬಪಾವ ಜಪ ಜಪ ಜಬಪಾವ ಜಬಪಾವ ಜಪ ಜಪ ಕೇಳಿ ನನ್ನ ಪ್ರೇಮಿಗಳೇ. ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೋ ಚಲುವೆ ಚಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ. ಹೇ ಹೇ ರಾರರ ಫ ರಾರರ ಹೇ ರಾರರ ಫ ರಾರರ ಹೇ 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 ರಾರರ ಲಾ 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 ಹೇ ಲಾ ಲಾ ಹಾ ಲಾ ಲಾ ಹೇ ಲಾ 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 ಲಾ. ಇವಾಗ ನೋಡಿ, ಒಂದು ಫಾಸ್ಟ್ ಸಾಂಗ್ ಕೇಳಿ ಆಯ್ತು. ಯಾರೇ ನೀನು ಫುಲ್ ಜೋಶ್ ತಗಲ್ಲ, ಲಾಸ್ಟಿಗೆಲ್ಲ ಕಿರ್ಚಾಡಿಬಿಟ್ರು ಯಾರಂತರು ಅಲ್ವಾ. ಸೊ ಅಷ್ಟು ಫಾಸ್ಟ್ ಸಾಂಗ್ ಕೇಳಿದ್ಮೇಲೆ ಮತ್ತೆ ಸ್ಲೋ ಸಾಂಗ್ ಕೇಳಲಿಕ್ಕೆ ಆಗುದಿಲ್ಲ. ಕಾರಂತರ ಹಾಡಿದ್ ಎಲ್ಲ ಸ್ವಲ್ಪ ಫಾಸ್ಟ್ ಸಾಂಗೇ, ಆದ್ರೆ ಯಾರೇ ನೀನು ರೋಜಾ ಹೂವೆ ಅಂತ ಹಾಡಿದ್ಮೇಲೆ ಉಂಟಲ್ಲ, ಮತ್ತೆ ಅದಕ್ಕಿಂತ ಕಡಿಮೆ ಫಾಸ್ಟ್ ಸಾಂಗ್ ಎಲ್ಲ ಕೇಳಿದ್ರೆ ಉಂಟಲ್ಲ, ನಿಮ್ಗೆ ಮಜಾ ಬರೋದಿಲ್ಲ. ಒಂದು ಸತಿ ಹೀಗೆ ನೀವು ಕುಣಿದ ಮೇಲೆ ಉಂಟಲ್ಲ, ಮತ್ತೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸು ಬಯಸೋದಿಲ್ಲ ಅಲ್ವಾ. ಈಗ ನಾನು ಅವನಿಗೆ ಒಂದು ಸತಿ ಹೋಗಿ ಹೊಡೆದ್ಮೇಲೆ ನಂಗೆ ಇನ್ನೂ ಸಹ ಹೊಡೆಯುವಂತ ಅನ್ನಿಸ್ತದೆ ಅಲ್ವಾ. ಅದಕ್ಕೆ ಈಗ ಅವನು ಮಾತಾಡ್ಲಿಕ್ಕೆ ಬರುದಿಲ್ಲ. ಸೊ ನೆಕ್ಸ್ಟ್ ಸಾಂಗ್ ಇದು ಬರಲೇಬೇಕು. ಎಂತ ಎಣ್ಣೆ ಸಾಂಗ್ ಅಲ್ಲ, ಕೆಲವರ ಹೀಗೆ ತೋರಿಸಿದ ಕೂಡಲೇ ಎಣ್ಣೆ ಅಂತಂದ್ರು. ಎಣ್ಣೆ ಸಾಂಗ್ ಅಲ್ಲ ಇವರೇ, ಇದು ಸ್ಟೆಪ್ ನೆನಪಿಲ್ವಾ ನೋಡಿ. ಒಬ್ರು ಹೀಗೆ ಮಾಡ್ತಾರಲ್ಲ, ಯಾರು ಒಂದು ಹೀರೋ ಫೇಮಸ್ ಸ್ಟೆಪ್ ಅವ್ರದ್ದು ಹೀಗೆ ಮಾಡ್ಕೊಂಡು, ಶಂಕರ್ನಾಗ್ ಇವ್ರೇ. ಶಂಕರ್ನಾಗ್ ಇದು ಯಾವ ಸಾಂಗ್ ಭಯಂಕರ ಫೇಮಸ್. ಇದಕ್ಕಿಂತ ಯಾರಣ್ಣಿನ ರೋಜಾ ಹೂವಕ್ಕಿಂತ ಸಹ ಭಯಂಕರ ಫಾಸ್ಟ್ ಉಂಟು ಸಾಂಗ್. ಯಾರು ಎಕ್ಸಾಕ್ಟ್ಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಇದು ಹಾಡದಿದ್ರೆ ಹೇಗೆ ಅಲ್ವಾ. ಸೊ ಕಾರಂತರು ಪುನಃ ಬರ್ಬೇಕು. ಹೇಗೂ ನೀವೆಲ್ಲ ಕುಣಿತಾ ಇದ್ದೀರಲ್ಲ, ಇನ್ನೊಂದ್ಸತಿ ನಿಮ್ಮನ್ನು ಕುಣಿಸ್ಬೇಕು ಅಂತ ನಾನು ಕಾರಂತ ರಿಕ್ವೆಸ್ಟ್ ಮಾಡ್ತೇನೆ. ಸೊ ಹಿಯರ್ ಇಟ್ ಈಸ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ.
ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದ್ದು ರಾಗಕ್ಕೆ ನಲ್ಲಿದ್ದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಲತೆಯ ಮೊಗ್ಗು ಹರಡುವಂತೆ ದುಂಬಿಯನ್ನು ಕರೆಯುವಂತೆ ಬಾನುಬಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದ್ದು ರಾಗಕ್ಕೆ ನಲ್ಲಿದ್ದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಪರಪಪ್ಪ झुम अचक चक 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 झुम अचक जक ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು ಪರಬರಬರಬ ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಸ್ವರ್ಗ ಕಂಡು ನಾಕದೇನೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿತು ತಾಳಕ್ಕೆ ಕುಣಿತು ನಲ್ಲಿತು ರಾಗಕ್ಕೆ ನಲ್ಲಿತು ನಮ್ಮಂತ ಪ್ರಭುಪಪ್ಪ ಪಾಪ ಪ್ರಭುಪಪ್ಪ ಪಾಪ ಪ್ರಭುಪಪ್ಪ ರಪಪ್ಪ ಪಪ್ಪ ರಪಪ್ಪ ರಪಪ್ಪ ಅಮ್ಮ ದೇವರೇ, ಸುಸ್ತಾಗಿ ಹೋಯ್ತು ನಂಗೆ. ನಾ ಪಲ್ಟಿಯಲ್ಲಿ ಹೊಡೆದು ಡ್ಯಾನ್ಸ್ ಮಾಡಿದಪ್ಪ. ಇವ್ರು ಕಾರಂತರ ಹಾಡ್ತಾ ಇದ್ರಲ್ಲ, ಲಾಸ್ಟಿಗೆ ಕಿರ್ಚಾಡುವಾಗ ಉಂಟಲ್ಲ, ನಾನು ಫುಲ್ ಪಲ್ಟಿ ಗಿಲ್ಟಿಯಲ್ಲಿ ಹೊಡೆದು. ಅಮ್ಮ ದೇವರೇ, ಸಾಕಾಗೋಯ್ತು ನಂಗೆ ಅಂತೂ. ಭಯಂಕರ ಖುಷಿ ಆಯ್ತು. ಸರಿ, ಇಷ್ಟೇ ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮವನ್ನ ನಾವು ಮುಗಿಸುವಂತ ಸಮಯ. ಅದೇ ಎಂಡ್ ಮಾಡ್ತೀರಿ ಪ್ರೋಗ್ರಾಮ್ ನೀವು? ಎಂತ ಹೇಗೆ ಎಂಡ್ ಮಾಡ್ತೀರಿ? ಅಷ್ಟೇ, ಲಾಸ್ಟ್ ಸಾಂಗ್ ಕುಲದಲ್ಲಿ ಕೇಳಿ ಯಾವ್ದು ಸಾಂಗ್ ಇಲ್ಲ, ಅದೇ ಪ್ರೋಗ್ರಾಮ್ ಎಂಡ್ ಮಾಡ್ತೀರಾ ನೀವು? ಪ್ರೋಗ್ರಾಮ್ ಎಂಡ್ ಮಾಡ್ತಾರಂತ, ಪ್ರೋಗ್ರಾಮ್ ಎಂಡ್ ಮಾಡ್ತಾರೆ. ಮೆಚ್ಚಿದೆ. ಇಷ್ಟು ಹೊತ್ತು ನನಗೆ ಭಾರಿ ಸಿಟ್ಟು ಬರಿಸ್ತಾ ಇದ್ದ. ಅವನ ತಪ್ಪುಗಳನ್ನೆಲ್ಲವನ್ನು ನಾನು ಮನ್ನಿಸಿದ್ದೇನೆ. ಯಾಕಂದ್ರೆ ಕುಲದಲ್ಲಿ ಕೀಳಿ ಯಾವುದು ಸಾಂಗ್ ಇಲ್ಲದೆ ಒಂದು ಪ್ರೋಗ್ರಾಮ್ ಮುಗಿಲಿಕ್ಕಾಗ್ತದೆ ಅವರೇ? ಮೆಚ್ತಾರಾ? ನೀವು ಮೆಚ್ತೀರಾ? ಕುಲದಲ್ಲಿ ಕೀಳಿ ಯಾವುದು ಇಲ್ಲದೆ ನಾನು ಪ್ರೋಗ್ರಾಮ್ ಮುಗಿಸ್ತೇನೆ ಅಂತಂದ್ರೆ ನೀವು ಪಕ್ಕ ಇಲ್ಲಿ ಉಡುಪಿಗೆ ಬಂದಂಗೆ ಹೊಡಿಯೋದಿಲ್ವ? ನಿಮ್ಗೆ ಎಷ್ಟು ಧೈರ್ಯ ಮಾರ್ರೆ? ಆ ಸಾಂಗನ್ನ ಹೇಗೆ ಬಿಟ್ಟಿ ಅಂತ ನೀವು ಪಕ್ಕ ಹೊಡಿತೀರಿ. ಸೊ ಇಲ್ಲ, ಸಾರಿ, ಬಿಯರ್ಡ್ ಬಾಲಕ ಮೆಚ್ಚಿದೆ. ಸೊ ಲಾಸ್ಟ್ ಸಾಂಗ್ ಆಫ್ ದ ಡೇ
ಕುಲದಲ್ಲಿ ಕಿಳಿಯಾವುದೋ ಹುಚ್ಚಪ್ಪ. ಅದು ಬರೀ ಕುಣಿಯೋದು ಮಾತ್ರ ಅಲ್ಲ, ನೀವು ಲಿರಿಕ್ಸ್ ಕೇಳಿಕೊಂಡು ಡ್ಯಾನ್ಸ್ ಮಾಡಿ. ಅದರಲ್ಲಿ ಜೀವನದಲ್ಲಿ ಇರುವಂತಹ ತತ್ವ ಎಲ್ಲ ಸಹ ಒಂದು ಸಾಂಗ್ ಅಲ್ಲಿ ಉಂಟು. ಕರೆಕ್ಟ್ ಕೇಳಿಸ್ಕೊಳ್ಳಿ, ಆ ಲಿರಿಕ್ಸ್ ಅನ್ನು ಎಂಜಾಯ್ ಮಾಡಿಕೊಳ್ಳಿ. ಎಂಜಾಯ್ ಮಾಡ್ತಾ ಮಾಡ್ತಾ ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು. ಅವ್ರ ಕಾರಂತರ ಪಾಪ ಆಗದಿಂದ ಹಾಡ್ತಿದ್ದಾರೆ, ನೀವು ಇದಕ್ಕೆ ಡ್ಯಾನ್ಸ್ ಮಾಡಲೇಬೇಕು. ಲಿರಿಕ್ಸ್ ಸಹ ನೀವು ಕೇಳಿಸ್ಕೊಂಡು ಡ್ಯಾನ್ಸ್ ಮಾಡಿ. ಲಾಸ್ಟ್ ಸಾಂಗ್ ಆಫ್ ದ ಡೇ, ಕುಲದಲ್ಲಿ ಕೀಳಿ ಯಾವುದು. ಹಿಯರ್ ಇಟ್ ಈಸ್. ನಾನು ಡ್ಯಾನ್ಸ್ ಮಾಡ್ಲಿಕ್ಕೆ ರೆಡಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮಂತನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಅಯ್ಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ ಗಿಡದ ಅಯ್ಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ. ಏದಿದ್ದೀರಿ 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 ತಿರುದಿ 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 ತಿರುದಿ. ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ತಿಲಕ ಇಟ್ಟರೆ ಸ್ವರ್ಗವು ಸಿಗದು. ವಿಭೂತಿ ಬಳಿದರೆ ಕೈಲಾಸ ಬರದು. ವಿಭೂತಿ ಬಳಿದರೆ ಕೈಲಾಸ ಬರದು. ಇಟ್ಟ ಗಂಧ ಗೋದಿ ನಾಮ ತಿರುಗಿ 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 ತಿರುಗಿ. ಇಟ್ಟ ಗಂಧ ಗೋದಿ ನಾಮ ಚಟ್ಟ ಕಟ್ಟಲು ನಿರ್ನಾಮ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕೈಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ ಗಿಡದ ಕೈಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ. ಏದಿದ್ದೀರಿ 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 ತಿರುದಿ 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 ತಿರುದಿದ್ದೀರಿ. ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಶೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು. ಉತ್ತಮ ಮಧ್ಯಮ ಧಮರೆಲ್ಲರೂ ತಿರುದಿ 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 ತಿರುದಿತ್ತಿರಿ. ಉತ್ತಮ ಮಧ್ಯಮ ಧಮರೆಲ್ಲರೂ ಸತ್ತ ಮೇಲೆ ಸಮರಾಕಾರು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಅಯ್ಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ ಗಿಡದ ಅಯ್ಯಕ್ಕಟ್ಟ ಗಿಡದಗದ ಅಯ್ಯಕ್ಕಟ್ಟ. ಓದಿಸ್ತೀರಿ ಓದಿಸ್ತೀರಿ ಓದಿಸ್ತಿರಿ ತಿರುದಿ 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 ತಿರುದಿಸ್ತೀರಿ. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರು. ಮಸಣದಲ್ಲಿ ವೀರಬಾಹುವ, ಮಸಣದಲ್ಲಿ ವೀರಬಾಹುವ. ಕೈಯ ಮೇಲ್ಗಡೆ ಬೂದಿಯಾಕರು. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕೀಳ್ಯಾವುದು ಮೇಲ್ಯಾವುದೋ, ಕೀಳ್ಯಾವುದು ಮೇಲ್ಯಾವುದೋ. ಸುಸ್ತಾಯ್ತಾ? ಹಂಗೆ ಭಯಂಕರ ಸುಸ್ತಾಯ್ತಿವ್ರ. ಅಯ್ಯಮ್ಮ ದೇವ, ನಾನು ಮತ್ತೆ ಬಿಯರ್ಡ್ ಬಾಲಕ ಫುಲ್ ಪಲ್ಟಿ ಗಿಲ್ಟಿ ಎಲ್ಲ ಹೊಡೆದು ಡ್ಯಾನ್ಸ್ ಮಾಡಿದಪ್ಪ. ಇವತ್ತು ಮಲಗಿದ್ರು ಉಂಟಲ್ಲ, ದಡುಮ್ ಅಂತ ಮಲಗಿದ್ರೆ ನಾಳೆ ಬೆಳಿಗ್ಗೆ ಹೇಳುದು, ಅಷ್ಟು ಸುಸ್ತಾಗಿದೆ. ಎಲ್ಲದಕ್ಕೆ ಕಾರಣಕರ್ತರು, ಮೂಲಭೂತ ಕಾರಣಕರ್ತರು ನಮ್ಮ ಗಣೇಶ್ ಕಾರಂತರ. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಇವತ್ತಿನ ಕೊನೆಯ ಹಾಡು. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಗಿತಾ ಇದೆ ಅಂತ ಹೇಳಲಿಕ್ಕೆ ನನ್ಗೂ ಕೂಡ ಬೇಜಾರಾಗ್ತಾ ಇದೆ. ಗಣೇಶ್ ಕಾರಂತ್ ಮಾತಾಡ್ತಿರೋದು. ಡನ್ ವಿತ್ ಜನಾರ್ದನ್ ಸರ್ ಕ್ಯಾರೆಕ್ಟರ್. ರೋಟರಿ ಡಿಸ್ಟ್ರಿಕ್ಟ್ 3190 ಇದರ 44ನೇ ವಾರ್ಷಿಕ ಸಭೆ ದರ್ಬಾರ್. ಇದರಲ್ಲಿ ನಾನು ಪಾಲ್ಗೊಂಡು ನಿಮ್ಗೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಟ್ ವಾಸ್ ಆಲ್ ಟುಗೆದರ್ ಅ ಡಿಫರೆಂಟ್ ಚಾಲೆಂಜ್. ಫಾರ್ ದ ಫಸ್ಟ್ ಟೈಮ್ ನಾನು ಈ ತರ ಒಂದು
ಪ್ರಯತ್ನಕ್ಕೆ ಕೈ ಹಾಕ್ತಾ ಇರೋದು. ಯೂಶಲಿ ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಒಂದಿಷ್ಟು ಮೂವಿಗೆ ಹಾಡಿದೀನಿ, ಅಂಡ್ ಸುಮಾರು ಶೋಸ್ ಕೊಟ್ಟಿದ್ದೀನಿ ಆಸ್ ಅ ಸಿಂಗರ್. ಬಟ್ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ಒಂದೆರಡು ಪಾತ್ರಗಳನ್ನ ಇಟ್ಕೊಂಡು ಅವರೇ ಒಂದು ಪೂರ್ತಿ ಕಾರ್ಯಕ್ರಮವನ್ನ ಮುನ್ನಡೆಸ್ತಾ ಗಣೇಶ್ ಕಾರಂತಾಗಿ ಬಂದು ಹಾಡು ಹೇಳ್ತಾ, ಇದು ಆಲ್ ಟುಗೆದರ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬಾ ಸ್ಕಿಲ್ ಸೆಟ್ ಕೂಡ ಬೇಕಾಗತ್ತೆ ಅಂತ ನಾನು ನಂಬಿದೀನಿ. ನನ್ಗೆ ಗೊತ್ತಿಲ್ಲ ನಿಮ್ಗೆ ಈ ಒಂದು ಪ್ರಯತ್ನ ಹೆಂಗ್ ಅನ್ನಿಸ್ತು ಅಂತ. ಐ ಹೋಪ್ ಯು ರಿಯಲಿ ಹ್ಯಾಡ್ ಅ ಗುಡ್ ಟೈಮ್. ಸೊ ಈ ಒಂದು ಕ್ಷಣಕ್ಕೆ ತುಂಬಾ ಜನರನ್ನ ನೆನೆಸ್ಕೊಳ್ಬೇಕು. ಬಟ್ ಥ್ಯಾಂಕ್ಸ್ ಟು ನಾಗೇಶ್ ಸರ್ ಹಾಗೇನೆ ವಸುಧಾ ಮ್ಯಾಮ್, ಇವರು ಇಬ್ರು ಕಾಂಟ್ಯಾಕ್ಟ್ ಮಾಡಿ ಈ ತರ ಒಂದು ಕಾರ್ಯಕ್ರಮ ಕೊಡ್ಬೋದಾ ನೀವು ಅಂತ ಕೇಳಿದ್ರು. ಫಸ್ಟ್ ನಾನು ಆಗಲ್ಲ ಅಂತ ಅಂದಿದ್ದೆ, ಬಿಕಾಸ್ ನನ್ಗೂ ಒಂದು ಭಯ ಇತ್ತು, ಇದಾಗತ್ತೋ ಇಲ್ವೋ, ಜನಾರ್ದನ್ ಸರ್ ಹಾಗೂ ಬಿಯರ್ಡ್ ಬಾಲಕ ಕ್ಯಾರೆಕ್ಟರ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಕ್ ಆಗತ್ತೋ ಇಲ್ವೋ ಅಂತ ಟ್ರೈ ಮಾಡಿದೀನಿ. ಐ ಹೋಪ್ ಯು ಆಲ್ ಹ್ಯಾಡ್ ಅ ಗ್ರೇಟ್ ಟೈಮ್. ಸೊ ಎಲ್ರಿಗೂ ಧನ್ಯವಾದ. ಸೊ ಇನ್ನು ಮುಂದೆ ಕೂಡ ಈ ತರ ಒಂದು ಪ್ರಯತ್ನ ಜಾರಿಯಲ್ಲಿ ಇರತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ನಿಮ್ಮೆದುರು ಕಾಣಿಸ್ಕೊಳ್ಳೋಕೆ ಉತ್ಸುಕನಾಗಿದ್ದೀನಿ. ಈಗ ಝೂಮ್ ಅಲ್ಲಿ ಏನು ನಾನು ಈ ತರ ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ಇನ್ ರಿಯಲ್ ಲೈಫ್ ಕೂಡ ನಿಮ್ಮ ಎದುರುಗಡೆ ಬಂದು ಇದೇ ತರ ಪ್ರೋಗ್ರಾಮ್ ಕೊಡುವಂತ ಏನು ಹೇಳೋದು ಆಪರ್ಚುನಿಟಿ ಕೂಡ ಸಿಗ್ಲಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದ. Over to you, Rotarian Nagesh Siddhanti, Director for Entertainment. You can go on with the program. All right. Hello everyone. ಎಲ್ಲರಿಗೂ ಶುಭ ಸಂಜೆ. ಈ ಸಂಗೀತ ಮನರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡಿಜಿ ಹಾಗೂ ಕಾನ್ಫರೆನ್ಸ್ ಚೇರ್ ಅಂಬಿಕಾ ಮತ್ತು ಇಡೀ ತಂಡಕ್ಕೆ ನನ್ನ ವಂದನೆಗಳು. ದರ್ಬಾರ್ ವಾರ್ಷಿಕ ಸಮ್ಮೇಳನ ಒಂದು ಅದ್ಭುತ ಲೈವ್ ಅನುಭವವನ್ನು ನಮ್ಗೆಲ್ಲರಿಗೂ ಕೊಟ್ಟಿದೆ. ಇದನ್ನು ಯೋಜಿಸಿ ಅನುಷ್ಠಾನಕ್ಕೆ ತಂದವರು ಎಲ್ರಿಗೂ ನನ್ನ ಒಂದು ದೊಡ್ಡ ಸಲಾಂ. I can realize the challenges and the difficulties putting together this beautiful conference. ಈ ಮುಂದೆ ಬರುವ ಕಾರ್ಯಕ್ರಮಕ್ಕೆ ಮುಂಚೆ ನಮ್ಮ ಗಣೇಶ್ ಕಾರಂತರು ನಮ್ಮೆಲ್ರಿಗೂ ಕಚಗುಳಿ ಇಟ್ಟು ನಗಿಸಿ ಜೊತೆಲಿ ತಮ್ಮ ಗಾಯನದಿಂದಲೂ ಮನರಂಜನೆ ಕೊಟ್ಟು ತುಂಬಾ ಖುಷಿ ಕೊಟ್ಟಿದ್ದಾರೆ. I wish to congratulate him. I wish to thank him. I also wish to congratulate Dr. Vasudha and team for putting this together for us. So ladies and gentlemen, it's my personal honor to present to you all a legendary musician. Kishore Sodaji was born in Ujjain and moved to Ratlam in Madhya Pradesh as a 10-year-old. In 1975, he came to Mumbai to join his brother Rajinder sir, who was already working in films. And Sodaji's father, Sri Rai Singh, was a band master and led an orchestra of 150 musicians during 1940s. Sri Rai Singh's three sons were into music, with Rajinder taking to the swirling flute and Raj taking the soprano sax and violin, and our own Kishore Sodaji taking into trumpet, of course. His first brush with the trumpet happened when he was just 5 years old, when his brother Rajinder returned from the US after a live show with Lata Mangeshkar and bought a small little baby trumpet for Kishore. And that marked the beginning for his obsession with the horn. In 1978, and I'll tell you, there is a beautiful Bangalore connection here. 18-year-old Soda had accompanied legendary singer Kishore Kumar to a concert in Bangalore for one of the live shows. That is where R.D. Burman actually heard him. And he asked Kishore, "Ye kaun hai bhai?" Then Kishore said, "You know, he's our own swirling artist, Rajinder Singh's brother." So that was it. And for about 4 years, there was nothing else. And suddenly one day, there was a call from Panchamda to Kishorji. The rest, they say, is a history. So thus, trumpet has been an integral part of composers from Kalyanji Anandji, Bappi Lahiri, Anu Malik, Lakshmikant Pyarelal, Nadeem Shravan, and Shankar Ehsan Loy, and RDB, of course. He considers his trumpet performances that blend seamlessly into each of these interesting genres and background scores
to be very exciting and rewarding. He, however, credits Panchamda and his ingenuity that saw him maneuvering the three keys of the American trumpet he plays. Just notice that a trumpet has just three keys, and what a range of emotions come out of it. And it requires complete mastery of the trade, so to speak. So in the early days, Sodaji worked for long hours from 8 a.m. to 10 p.m., traveling from different studios from Goregaon to Bombay Central, back and forth. Cut to chase 2021. Thousands of live concerts, hundreds of movies, unending list of jingles later. This trumpet legend was as enthusiastic to receive our invite to perform as any other young musician would have done. And so this spirit of being in a state of eternal studenthood of art is what makes this artist a maestro. Ladies and gentlemen, I have great honor in presenting to you all Mr. Kishore Soda, a man of few spoken words who lets his shiny, beautiful brass instrument do all the talking for him. He will be accompanied by a renowned, multifaceted artist in a very ravishing Ujjaini Roy, whose introduction will come just after the first song, which is Aaj Ki Raat. What an evening it promises to be. Let's hear it. Please play the video. Hello. Welcome to Rotary District 3190's annual district conference, which is led by District Governor Nagendra Prasad and Conference Chair Ambika Narayan. My name is Ujjaini Roy, and the two of us, I'm going to quickly introduce him to you as well. Well, he doesn't need any introduction, but nevertheless, you're going to spend some time here with us, listening to some music. The first song that we are about to perform is from a film called Dawn, which starred Shah Rukh Khan. Now, there's a little interesting trivia about this particular song or the film, which I thought, and since Kishorji is here, I thought I should share this with you. Now, Dawn was part one, part two, and then there was the older Dawn, which was released sometime in the 70s. Kishore Soda here, standing next to me here, he has actually played in all these three films, right? Yeah, so this is Aaj Ki Raat from the film Dawn. कहता
Am I live now? Absolutely mind-blowing. What a fantastic opening that was. And it sounded so groovy and jazzy. Thank you so much. Ujjaini Roy is known for her versatility in various forms of performing arts. Ujjaini is a singer, songwriter, actor, dancer, columnist, poet, to name a few. She has been a voice behind numerous songs in mainstream Indian music, sung in Tamil, Hindi, Kannada, Malayalam, Telugu, and even Assamese, and has worked with various Indian music directors like A.R. Rahman, Ilayaraja, Sajid Wajid, Haris Jairaj, Devi Sri Prasad, Yuvan Shankar Raja, M.G. Sri Kumar, and many more. She has lent her voice to many ad films and jingles too. So her journey into the world of music began in the small town of Agartala at the age of 3. She began training in Hindustani classical music under various gurus. And during her early days of musical career, she had also been the founder member of bands like Tribe and Orco. And she has been a participant in popular reality shows like Saregama on Z Television and Pop Stars in Channel V. She has also hosted the entire season of Z Tamil Saregamapa as a host. And for many years, Ujjaini has been working and experimenting with various genres of music like opera, rock, Indian, Western classical, blues, jazz, folk, and so many other. And this versatility is visible in her voice as well as her compositions. In the year 2019, Ujjaini met guitar player and music producer from Germany and Los Angeles, Ed De Janeiro, and thereby started a new musical journey for her. Currently, she's a celebrated, she and the celebrated Indian trumpeter, who else but Kishore Soda and Ed have come together to form an independent album called Menage a Trois, if I have pronounced it correctly. And Ujjaini currently works as a senior faculty at True School of Music in Mumbai. She has also collaborated and performed with multiple Grammy winner Rick Fierabaschi and many others. She has also been nominated for Global Indian Music Academy Awards, along with guitar player Sanjeev Thomas for their single Tanha Alone. She has performed across many countries. She had a European tour of 29 concerts in Germany, South Africa, Australia, Brazil, and many other places. Ladies and gentlemen, I'm absolutely proud to present to you all the very versatile artist, Ujjaini Roy, who will sing Hasta Hua Noorani Chehra, which is actually a pleasant coincidence, which reflects her own demeanor. Let's have her song.
Wow, that really sounded like a good, playback singer's voice. Thank you so much, Ujjaini. It was wonderful. Um, as we go by, we are going to perhaps start experiencing layers of talent you have. Thank you so much. So the next one is a song coming up where saxophone reigns supreme in Gulabi Aankhe from the movie The Train. It's a side note here. Interestingly, a Rotary YouTube upload of this song of 2010 concert, which was a saxophone solo, in which both Dr. Vasudha and yours truly had a little role to play, has more than 550,000 views, which actually goes to show what a big crowd's favorite this song has been. And many from the conference team messaged and made a request for the song. So this is dedicated for the entire conference team and all those who specifically requested. Here we present Gulabi Aankhe, trumpet solo by Kishore Soda. Please play the video.
अरे वाह सोदा साहब, इसको कहते हैं साज और संगीत की करिश्मा। बिन पिए हम सब नशे में डूब गए। बहुत बहुत शुक्रिया आपको। Coming up is a song inspired by a Hawaiian theme. The original was a Jim Reeves number by name My Lips Are Sealed, which became an inspiration for Shankar Jaikishan to compose this song. Now, listen to this. Despite the tune not being original, Shankar and Jaikishan won Best Music Director Filmfare Award in 1961 as against the musical epic Mughal-e-Azam by नौशाद। होता है। वैसे दर्द एक ऐसा एहसास है दोस्तों जो इंसान को तोड़ कर रख देता है, और कुछ गाने ऐसे ही बिखरे जज्बातों पर बनते हैं। लेट्स लिसन टू दिस लता दीदीज फेवरेट नंबर फ्रॉम द मूवी दिल अपना प्रीत पराई। अजीब दास्ता है ये।
अरे वाह! आप दोनों मुंबई में, हम यहाँ बेंगलुरु में घर बैठे बैठे संगीत का मजा ले रहे हैं. अजीब दास्तां है ना? ಒಂದು ಕನ್ನಡ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಯಾರೂ ಕನ್ನಡಿಗರಿಲ್ಲದೆ ಪ್ರಸಿದ್ಧಿಯ ಉತ್ತುಂಗಕ್ಕೆ ಆ ಸಿನಿಮಾ ಏರ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಆದ್ರೆ ನಿಜವಾದ ಕಲೆಯ ಆರಾಧಕರಿಗೆ ಭಾಷೆ ಯಾವುದಾದರೇನು ಅಲ್ವಾ? Take for instance this 1980s movie Pallavi Pallavi, which had an unusual theme. A young lad falls in love with a widow older than him. ಇದೊಂದು ಎದೆಗಾರಿಕೆಯ ಕಥಾವಸ್ತು, ಆಗಿನ ಕಾಲಕ್ಕೆ ಅಪ್ರಸ್ತುತ. ಈಗ ಎಲ್ಲ ಆಗುತ್ತೆ ಬಿಡಿ, ದೊಡ್ಡವರನ್ನ ಮದುವೆ ಆಗ್ಬೋದು, ಚಿಕ್ಕವರನ್ನ ಮದುವೆ ಆಗ್ಬೋದು, ಹುಡುಗಿಯರನ್ನು ಯಾರನ್ನು ಬೇಕಾದ್ರೆ ಮದುವೆ ಆಗ್ಬೋದು. ಬಟ್ ಆಗಿನ ಕಾಲಕ್ಕೆ ದಿಸ್ ವಾಸ್ ಅ ಬಿಟ್ ಅನ್ಯೂಶುವಲ್. Mani Ratnam's direction, Balu Mahendra's cinematography, Ilayaraja's music score, Anil Kapoor, Lakshmi, and Kiran Vairale in lead roles. ಇವರೆಲ್ಲ ಘಟಾನುಘಟಿಗಳು ಇರುವಾಗ ನಯನ, ನಗದೆ ಮತ್ತೆ ಅಳುತ್ತಾ ಈ ಹಾಡನ್ನ ನಾವು ನಗುವ ನಯನಗಳಿರುವ ನಮ್ಮ ಕಾನ್ಫರೆನ್ಸ್ ಚೇರ್ಪರ್ಸನ್ ಆದಂತಹ ಅಂಬಿಕಾ ನಾರಾಯಣ್ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ದಿಸ್ ಇಸ್ ಅ ಡೆಡಿಕೇಶನ್ ಟು ಅಂಬಿಕಾ ನಾರಾಯಣ್ ಫ್ರಮ್ ದ ಮೂವಿ ಪಲ್ಲವಿ ಅನುಪಲ್ಲವಿ, ನಗುವ ನಯನ. La 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 la.
ತೆರೆದು ಇದ ಹಾಡಲು ಕರೆಯಬೇಕೆ ಲಲಲಾ, 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 ಲಲಲಾ. I'm sure there was a sparkle in every pair of eyes that has watched this song. Definitely, music has no language barrier at all. The song coming up, look at this musical chain. One song leads to the other. Pink Floyd's Shine Your Diamond became Tumi Kolo Jai in Bengali. There was Aja Mere Pyar Aja in Hiralal Panalal. Next, the Jalpari theme, which is the background score of the movie Sagar, had the tune of Aja Mere Pyar Aja. Then when R.D. Burman composed Aja Meri Jaan, which was more or less of the same tune, he wanted S.P. Balasubramaniam to sing this song because he felt that only SPB could reach the crescendo in the song. Kishore Sodaji played the trumpet in this song, and here he is playing the same song again on the trumpet and taking us back to the golden era along with Ujjaini. Over to you, Ujjaini and Kishore Sodaji for Aja Meri Jaan. Shame,
Wow, that was absolutely brilliant. Music can be so rejuvenating, right? I'm sure all of you watching this program are enjoying. I'm sure you're all enjoying. What's the matter? What's the matter? Sleep has eluded me. Night seems endless. No, I'm not saying this. Amrita Singh says this in the movie Sunny. This song too was originally composed in Bengali, and then Barmanda used this tune to compose the song that's coming up. Whenever Barmanda and Asha Bhosle used to have a tiff, Barmanda used to sing this song. जाने क्या बात है, जाने क्या बात है, नींद नहीं आती, बड़ी लंबी रातें. Maybe some of you also can try this and see if you can appease your spouses whenever you have some misunderstanding. Well, Ujjaini is going to sing this in her own andaz, and she's got a bit of trivia about this. Over to you, Ujjaini. अगला जो गाना है ये सबने शायद सुना होगा. गाना बहुत पॉपुलर है, दो लैंग्वेजेस में की गई थी. One was in Hindi in a film called Sunny by R.D. Burman, and he used the same tune in a Bengali song called Chokhe Nami Brishti. The Hindi song is called Jaane Kya Baat Hai. I will be performing this song, but there is a but here. This song has, every time I heard this song, I always heard it in the ang of a ghazal. So Kishorji and I, we thought that why not rearrange the song, keep the melody the same, but give it a new texture again. You know, we are trying to do a makeover for the song. Now the makeover here is very interesting because it doesn't have a produced sound, except probably the bass guitar. No other instrument is plugged. Everything. I mean, instead of having keyboards or anything, I produced the song, completely rearranged it, and instead of any keyboards or pads, you will see that the harmonium, an instrument which is not really so much used these days, the harmonium is used both as a solo instrument and also for the chords and the total structure of the song. Another interesting thing about this song, the harmonium solo that you will hear on this track is played by Kishorji. I realized during the recording of this song what an amazing harmonium player he is. And recently, just in the coming week, we are also about to release this one and another song that you will hear also. So this is Jaane Kya Baat Hai.
What a soulful rendition, Ujjaini, in that ghazal andaz, it sounded absolutely refreshing. You all know that Shailendra Singh became Rishi Kapoor's voice after the stupendous success of Bobby's songs, thanks to Lakshmikant Pyaralalji. Thereafter, Rishi insisted that Shailendra Singh sing for him in his movies. R.D. Burman too had given him a couple of songs in Zahrila Insan. But somehow, Panchamda felt that Rishi Kapoor must be given a song because of which he'll be eternally remembered, and Panchamda wanted only Kishore Kumar to sing that song. After listening to O Hansini, probably all of you young hearts out there will stop singing Bare Bare and start humming O Hansini, Meri Hansini. Kishore Soda is here to replicate the magic of this evergreen number. From the movie Zahrila Insan, which was a remake of Nagarahavu, the Kannada Nagarahavu, we have O Hansini, Meri Hansini, to be rendered by Kishore Sodaji. Over to you, Kishore Sodaji.
Wow, that was absolutely brilliant, Sudhaji. Ye dil mange more and more and more. Now, let's go back to the 70s. You know, all of us used to love those action packed movies. Somewhere, a jewel thief is hunting for a jewel. Comedians are cracking some jokes and enlivening the atmosphere. And item number, no, I don't want to say item number. Cabaret is happening in a club. Underworld Don and his aides are plotting murder and smuggling goods. And oblivious to all this, the hero and heroine are running around the tree, singing a song, and thus making their presence felt. And in slow motion, they used to go, you remember all those things, right? This used to be the usual theme of 70s movies. And some such scenes are found in this song that is coming up. Describing it as a refreshingly new experience, Sodhaji says, I first worked with Pancham in Shalimar, which took 30 days of background recording. So you guessed the song, right? Mera Pyar Shalimar, Tera Pyar Bhi Shalimar. Over to you, Kishore Sodhaji and Ujjaini for this lovely, lovely number. Before we go to the next song, I'd like to tell a little story. In the year 1978, Kishorji lands in the city of Mumbai from a little town called Ratlam. 1978, he starts working with the legendary music composer, maverick music composer, as I call him, R.D. Burman or Rahul Dev Burman. And the first song that you worked, the first film that you worked with him was a film called Shalimar. If you remember the film, the songs were amazing. Especially everybody knows this song called Mera Pyar Shalimar and Hum Bewafa, right? Yes, so everybody knows about that. Okay, now. So this is the past of the story. I mean, Kishorji's association with this particular film. Years later, cut down to year 2020. Kishorji and I and two of our friends, one called Ronodeep Mukherjee from Kolkata, and who is a programmer, a producer, and another friend of ours. His name is Bob Fukon. He is a very well-known audio engineer and musician from Chennai. Four of us, we started this project called the Jobless Quartet. You heard it right. It's called the Jobless Quartet. Now, why is it jobless? Remember 2020? Our entire music industry went through, or is still going through, a slump. There was no work. Our regular studio work or concerts, nothing was happening. So we decided, with a little bit of humor in it, to name the project called the Jobless Quartet. And while we were deciding on a song, so the basic concept was take an existing song and then we change the entire makeup. So we give the song a makeover. And then we said, okay, now Kishorji, this was your first film with R.D. Burman. So why not work on songs from the film Shalimar? And we decided to do it in this way. So now in the film Shalimar, if you go through the soundtracks, there is a theme song called the romantic theme, the love theme, yes. And then there is that all famous song called Mera Pyar Shalimar. So this particular song is that song that we released. It is online. You can go and check it on YouTube. From the Jobless Quartet, this song is called the Shalimar Project.
मेरा प्यार शालीमार, तेरा प्यार शालीमार, हम दोनों बेकरार आँखों में इंतजार, मेरा प्यार शालीमार, हो तेरा प्यार शालीमार। ये जिसको मिल जाए उसका दिल खिल जाए। आ जाए जिंदगी पे हम दोनों बेकरार आँखों में Wow, what a brilliant twist, or shall I say remix of the original version. Loved it, Ujjaini and Sodaji. Friends, you all know that Rafi could get into the skin of the character for whom he sang. In this song from the movie Love in Tokyo, his voice sounds gorgeously seductive, and Joy Mukherjee, on whom the song was picturized, brings the song to life. His focus is riveted on Asha Parekh. He doesn't stalk her, but follows her and tries to draw her closer to him. This blatantly seductive song will be played on the trumpet by Kishore Sodaji. And believe me, it's going to be absolute love in Darbar. Believe me. Over to you, Sodaji, for Ajare Azara.
Wow, so that you transported me to a world of bliss. You transported me to my heydays, to my days of crush and whatnot. I don't want to elaborate it any further. So when a Bollywood song is picturized on our serial kisser Imran Hashmi, there's bound to be some controversy. Or on the other hand, this song from the movie Murder 2 was picturized on Yana Gupta in the movie. But for promo's sake, it was again picturized on Jacqueline Fernandez as they found Yana Gupta's version too explicit. If you Google, you will find only Jacqueline Fernandez version. An absolutely sensuous song in the voice of Ujjaini coming up, and look at its terrific factor. Ujjaini, I'm sure, will do complete justice to this song from the movie Murder 2. जाने
Wow. Wow, wow, wow. To call this entertainment is blasphemy because this coming together of all the notes, all the musical notes. Talking about musical notes, today morning I watched a little video of Ustad Bismillah Khan, and he said, look, there are doctrines, there are religions, there are jat, there are ideologies, there are schools of thoughts. They all hold the world together nicely, but somewhere not all of them agree with each other. But I'll tell you one thing. This I'm quoting him. Said he said this in Hindi. I'm trying to loosely put it in English. He said, "Has anyone, be it say Western jazz, African folk, Indian classic, Oriental music, has anyone come and said, hey, no, there is another note, there is an eighth note? No, no one has said it so far because music, therefore, is a uniter. There is absolutely no dispute that it's made of 7 notes. Any music you take in this world is made of 7 notes, be it from the little rock carvings of Hampi to the music we heard just now or till now has been absolutely fascinating. And I must say the presentations of Kishore Sodaji and Ujjaini has really taken this idea of music to another level for a Rotary event. And thank you both so much for doing this for us. I'd like to believe that there is a mode of relaxation and all of you are unwinding nicely with the drink of your choice. And it's time for some mushy instrumental music. Art even composed one for the film Rocky, in which we had Sanjay Dutt making his debut, and it was a mega musical hit. Kishore Sodaji is going to present a trumpet cover of the song Kya Yahi Pyar Hai. We have actually received so many requests for this number, and I must also say that my WhatsApp inbox is filled with so much of appreciation and wanting for more. We will do whatever permits us within the time frame. So here we go. Let's hear it. And let's hear the song Kya Yahi Pyar Hai.
whoa. Absolutely mind-blowing. Just give me a Second. No problem. Get rid of this. Right. All right. Since we have one of the leading operatic singer with us today, we didn't want to miss an opportunity and hence requested her to present a world-class opera aria presentation, originally sung by world-renowned singer Pavarotti, who rendered this song Nessun Dorma at the closing of FIFA World Cup in 1990. People from my generation would probably recognize it. And it was a theme song of BBC during the whole tournament. Friends, Ujjaini Roy for you, and I promise you she is truly mind-blowing in this genre. Let's hear it. Whoa. You know what? I'm a little speechless at the moment because this is something it's not that easy to process as a musical masterpiece. Ujjaini, you were so mind-blowing. You are getting a lot of feedback and I want to share it with you, but this was something incredibly done. Thank you so much. Moving on to the last couple of presentations.
You know, Monomurthy should be credited for reviving the melody side of Karnataka film music through Mungaru Male. And here we have a dedication from Kishore Sodaji to all the Rotarians of District 3190, and in particular our District Governor Nagendra Prasad. Nagendra Prasad, ನೀವು ಎಲ್ಲಿದ್ದೀರೋ ಈ ಹಾಡು ಸೋದ ಅವರು ನಿಮಗೋಸ್ಕರ ಬಾರಿಸ್ತಾ ಇದ್ದಾರೆ. And we are so thankful to him that he's playing this for us. And then let's hear it straight away.
what do I say other than just being speechless and getting immersed? Indeed, this is an immersive experience, isn't it? Far from being just an entertainer, this has been a wonderful musical immersive experience. Darbar conference will be remembered as a cornerstone of resilience, of overcoming unprecedented challenges, of being useful to the community despite one's own upheavals. Darbar is a display of Rotary solidarity, team spirit, and the intent to actually counterattack the difficulties brought in by the pandemic. We would like to sign off today's entertainment on a celebratory note, and what better than a foot-tapping Audi Berman number from the movie Teesri Manzil. Let's hear it up for DG Nagendra Prasad, Conference Chair Ambika, and the entire district team, conference team, for living up to the spirit of Rotary. Kishore Sodaji, Jaini Roy, thank you so much. We truly appreciate you doing this gig for all of us. Thank you so much from the bottom of our heart and on behalf of the entire Rotary community of 3190. A final act of the day is coming up. But just before that, I would like to immensely thank Dr. Vasudha, Sandeep, for coming together and putting all the little technicalities and things like that. It was a pleasure working with you both. Thank you all for the opportunity and wish you all a safe times ahead. Thank you. Namaskar. Over to the video.
thank you. Here we come to the end of the entertainment program. Hope you all enjoyed the scintillating music. Have a good night, and hope you all enjoyed the conference and the entertainment program. Good night once again. Bye.